राजाधिराज सद्गुरुनाथ महाराज की जय। श्री गुरुदेव दत्त। गुरुर्ब्रह्मा गुरुर्विष्णु गुरुर्देव महेश्वरा गुरुर्साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡಲೀಕ ವರದಾರಿ ವಿಠ್ಠಲ್. पार्वती पतेश्वर महादेव राजाधिराज सद्गुरुनाथ महाराज की जय। श्री गुरुदेव दत्त। चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते। औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय। सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। शिव 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 सांब चिदंबर हर 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 सांब चिदंबर। शिव 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 सांब चिदंबर हर 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 सांब चिदंबर। शिव 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 सांब चिदंबर हर 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 सांब चिदंबर। शिव 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 सांब चिदंबर हर 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 सांब चिदंबर। शिव 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 सांब चिदंबर हर 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 सांब चिदंबर। शिव 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 सांब चिदंबर हर 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 सांब चिदंबर। शिव 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 सांब चिदंबर हर 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 सांब चिदंबर। औदुंबर निवासी भक्ताभिमानी राजाधिराज श्री सद्गुरु शिव चिदंबरेश्वर महाराज की जय। सद्गुरुदास राजा राम महाराज की जय। सकल साधु संत महाराज की जय। जय जय रघुवीर समर्थ। ಶ್ರೀರಾಮ್. ಪ್ರಥಮವಾಗಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಸದ್ಗುರು ಶಿವ ಚಿದಂಬರೇಶ್ವರ ಗುರು ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ದಾಸ ಶ್ರೇಷ್ಠರಾಗಿರುವಂತಹ ಸದ್ಗುರು ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ನಮ್ಮ ದಪ್ತದಾರ್ ಕುಟುಂಬದವರು 25 ವರ್ಷದ ವೈವಾಹಿಕ ಜೀವನ ಅತ್ಯಂತ ಯಶಸ್ವಿಯಾಗಿ ಆನಂದಮಯವಾಗಿ ಕಳೆದಿದ್ದರ ಒಂದು ದ್ಯೋತಕವಾಗಿ ಈ ಒಂದು ಸಮಾರಂಭವನ್ನು ಏರ್ಪಡಿಸಿಕೊಂಡಾರ. ಭಾಳ ಸಂತೋಷ ಅನ್ನಿಸ್ತದ. ಕೆಲವೊಬ್ಬರಿಗೆ ಮಾತ್ರ ಈ ಒಂದು ಪ್ರಜ್ಞೆ ಕೆಲವೊಬ್ಬರಂತಲ್ಲಿ ಮಾತ್ರ ಕಂಡು ಬರ್ತಂತಾರೆ. ಸಮರ್ಥ ಅಂತಾರ, ನರಜನ್ಮಾಚೆ ಉಚಿತ काही करावे आत्महित ಯಥಾನುಶಕ್ತ್ಯ ಚಿತ್ತ ವಿತ್ತ ಸರ್ವೋತ್ತಮಿ ಲಾಭಾವೆ. ಈ ಒಂದು ಅಮೂಲ್ಯವಾದಂಥ ಮನುಷ್ಯ ಜನ್ಮದ ಉಚಿತವಾದ ಕಾರ್ಯ ಯಾವುದು ಅಂದ್ರೆ, ಏನಾದರೂ ಮಾಡಿ ನಿಮ್ಮ ಆತ್ಮಹಿತವನ್ನು ಮಾಡಿಕೊಳ್ಳುವಂತಹ ಕಾರ್ಯವನ್ನು ನೀವು ಮಾಡಿರಿ. ಅದಕ್ಕೆ ನಿಮ್ಮ ಚಿತ್ತವನ್ನು ಮತ್ತು ನಿಮ್ಮಲ್ಲಿರುವಂತಹ ವಿತ್ತವನ್ನು, ಅಂದರೆ ನಿಮ್ಮ ಚಿತ್ತ
ಮತ್ತು ನಿಮ್ಮಂತಲ್ಲಿರುವಂಥ ಸಂಪತ್ತನ್ನು ಅದಕ್ಕಾಗಿ ಬಳಕೆ ಮಾಡಿರಿ ಅಂತ ಹೇಳ್ತಾರೆ. ಹಂಗೆ 25 ವರ್ಷ ವೈವಾಹಿಕ ಜೀವನ ಇದರ ಒಂದು ಜ್ಯೋತಿಕ ಆನಂದದ ಒಂದು ಜ್ಯೋತಿಕವಾಗಿ ಎಷ್ಟೋ ಮಂದಿ ಪಾರ್ಟಿಗಳನ್ನು ಮಾಡ್ತಾರೆ, ಏನೇನೋ ಮಾಡ್ತಾರೆ, ಮಾಡಿ ಸಂತೋಷ ಪಡ್ತಾರೆ. ಆದರೆ ನಿಜವಾಗಿಯೂ ಸಂತೋಷ ಅನ್ನುವಂಥದ್ರ ಸಂತೋಷದ ನೆಲೆ ಅವ್ರಿಗೆ ಗೊತ್ತಿರೋದಿಲ್ಲ ಅಂತೇಳಿ ಅಂಥದ್ದನ್ನು ಮಾಡ್ತಿರ್ತಾರೆ. ಏನಿಲ್ಲ ಬಾರೋಪ್ಪ, ನೀನೇ ಬರ್ಸ. ಭಾಳ ಸಂತೋಷ, ನಮ್ಮ ಮಗ ಬಂದಾನ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ महाराज की जय. सद्गुरुदास राजाराम महाराज की जय. सकल साधु संत महाराज की जय. जय जय रघुवीर समर्थ. ಎಷ್ಟು ದನಿ ಮಾಡಿದ್ರೆ ಅವ್ರ ಸಪ್ಪಳು ಸಹಿತ ಒಮ್ಮೆ ಮಾಸ್ತರ ಶಾಲ್ಯಾಗ ಮಾಸ್ತರ ಒಂದು ಗೆರಿ ಹೊಡೆದಂತ, ಇದನ್ನ ಅಳ್ಕಿಸಲಾರ್ದು ಸಣ್ಣ ಮಾಡಂತ ಅಂದಂತ. ಹುಡುಗರಿಗೆ ಅಳ್ಕಿಸಬಾರ್ದು, ಆದರೆ ಈ ಗೆರಿ ಸಣ್ಣದಾಗಬೇಕು. ಅಳ್ಕಿಸಲಾರ್ದ ಹೆಂಗೆ ಸಣ್ಣ ಆಗ್ತದ್ರಿ ಅದು. ಅದಕ್ಕೆ ಅವೇನು ಮಾಡಿದ, ಅದ್ರ ಮೇಲೆ ಒಂದು ದೊಡ್ಡ ಗೆರಿ ಹೊಡೆದು. ಹಂಗ ಅವ್ರದ್ದು ಒಂದು ಖುಬಿ. ಕೆಲವೊಬ್ರು ಕೆಲವೊಂದಕ್ಕಾಗಿ ಅಷ್ಟೇ ಹುಟ್ಟಿರ್ತಾರೆ ಅವರು. ಏನು ಅವ್ರು ಅದನ್ನೇ ಮಾಡ್ತಿರ್ತಾರೆ. ಏನು ಈಗ ಆಡು ಎಮ್ಮಿ ಒಂದು ಹೊಂಡದಾಗ ನೀರು ಕುಡ್ಲಿಕ್ಕೆ ಹೋದು ಅಂತ ತಿಳ್ಕೊರಿ. ಆಡೇನು ಮಾಡ್ತದೆ, ದಂಡಿ ಮೇಲೆ ಕಾಲಿಟ್ಟು ಕುಡಿತದೆ. ಆದರೆ ಎಮ್ಮೆ ಹಂಗಲ್ಲ, ಒಳಗೆ ಹೋಗಿ ಅದನ್ನ ರಾಡಿ ಮಾಡಿ ತನಗೂ ಕುಡ್ಲಿಕ್ಕೆ ಚಲೋ ಆಗಿರಬಾರ್ದು, ಮತ್ತೊಬ್ಬರಿಗೂ ಏನೂ ಮಾಡ್ಲಿಕ್ಕೆ ಬರೋದಿಲ್ಲ ಅದು. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಹೋ ಇರಲಿ. ಈ ಅಮೂಲ್ಯವಾದಂಥ ಮನುಷ್ಯ ಜನ್ಮಕ್ಕೆ ಬಂದದ ಉಚಿತವಾದ ಕಾರ್ಯ ಅಂದ್ರೆ ಕಾಹಿ ಕರಾವೆ ಆತ್ಮಹಿತ. ಏನಾದರೂ ಮಾಡಿ ನಿಮ್ಮ ಆತ್ಮಕ್ಕೆ ಹಿತವಾದಂತಹ ಕಾರ್ಯಗಳನ್ನು ಹಮ್ಮಿಕೊಡ್ರಿ ಅಂತಾರೆ. ಹಂಗೆ ನಮ್ಮ ಸಂಗೀತ ಅಕ್ಕ ಅವರು ಈ ಒಂದು ಮಾರ್ಗದೊಳಗೆ ಇದ್ದಾರೆ ಅಂತೇಳಿ ಇಂಥ ಯೋಚನೆಗಳು ಬಂದವು. ಅದಕ್ಕೆ ಸಜ್ಜನರ ಸಂಘದೊಳಗೆ ಇತ್ತು ಅಂದರೆ ಮನುಷ್ಯ ಸತ್ತು ವಿಚಾರಗಳನ್ನೇ ಮಾಡ್ತಿರ್ತಾನೆ. ಅದೇ ಪ್ರಪಂಚಿಕರ ಸಂಘದೊಳಗಿದ್ರೆ ಅದನ್ನೇ ವಿಚಾರ ಮಾಡ್ತಾನೆ. ಅದೇ ಮತ್ತು ತಾಮಸಿ ಗುಣದವ್ರ ಸಂಘದೊಳಗಿದ್ದಂದ್ರೆ ಅವನೇ ಹೊಡೆಯೋದು ಬಡಿಯೋದು ಬೈಯೋದು ಮತ್ತೊಬ್ಬರಂತ ಕಣಕ್ಕೆ ನೋವು ಮಾಡೋದು ಇದನ್ನೇ ಮಾಡ್ತಾನೆ. ಅಂದ್ರೆ ಪ್ರತಿಯೊಬ್ಬರದ್ದು ಏನು ಯಾಕೆ ಹಿಂಗೆ ಅಂತಂದರೆ ಗುಣಗಳ ಪ್ರಭಾವ ಅದು. ಸಮರ್ಥರಂತಾರ ಮುಡಿ ದೇಹ ತ್ರಿಗುಣಾಚ ರಜ ತಮ ಸತ್ವಾಚ ತ್ಯಾಹಿ ಮದೆ ಸತ್ವಾಚ ಉತ್ತಮ ಗುಣ. 3 ಗುಣಗಳು ಎಲ್ಲರಲ್ಲಿಯೂ ಅವ. ಎಲ್ಲರಲ್ಲಿ ಹೆಣ್ಮಕ್ಳಂತಲ್ಲಿ ಅವ, ಗಂಡಸರಂತಲ್ಲಿ ಅವ, ಎಲ್ಲರಂತಲ್ಲಿ 3 ಗುಣ ಅವ. ಸತ್ವಗುಣ ಯಾರಂತಲ್ಲಿ ಹೆಚ್ಚಿರ್ತದಲ್ಲ ಅವ್ರು ಇಂಥ ಯೋಚನೆಗಳನ್ನು ಮಾಡ್ತಾರೆ. ಯಾಕಂದ್ರೆ ಸತ್ವಗುಣೇ ಭಗವದ್ಭಕ್ತಿ ಅಂತಾರೆ. ಸತ್ವಗುಣದಿಂದ ಭಗವದ್ಭಕ್ತಿ ಮಾಡಬೇಕನ್ನುವಂಥ ಉತ್ಸಾಹ ಹುಡ್ತದೆ. ರಜೋಗುಣೇ ಪುನರಾವೃತ್ತಿ. ರಜೋಗುಣ ಅಂದ್ರೆ ಏನು, ಅದ್ರ ಪ್ರಭಾವ ಅಂದರೆ ಹಂಗೆ ಮತ್ತು ಹುಟ್ಟುವುದು ಸಾವುದು ಮಾಡುವಂಥ ಈ ಪ್ರಪಂಚದ ಜಂಜಾಟದ ವಿಚಾರಣೆ ಮಾಡ್ತದೆ. ತಮೋಗುಣೆ ಅಧೋಗತಿ ಪಾವತಿ ಪ್ರಾಮಿ. ತಮೋಗುಣ ಹೆಚ್ಚಿತ್ತಂದ್ರೆ
ಮತ್ತೊಬ್ಬರು ನೋವು ಮಾಡೋದು ಬಿಟ್ಟು ಮತ್ತೊಂದು ಅವ್ನು ಗೊತ್ತೇ ಇರುವುದಿಲ್ಲ. ಇಂಥ ಒಂದು ಗುಣಗಳ ಪ್ರಭಾವ ಇವರು ಸತ್ವಗುಣ ಸಂಪನ್ನರಿದ್ದಾರಂತೇಳಿ ಭಗವಂತನ ಮಹಾಸ್ವಾಮಿಯ ಭಕ್ತಿಯೊಳಗೆ ಇವರಿಗೆ ಒಂದು ಇದು ಸಿಕ್ಕದು, ಏನಂತಾರೆ ಎಡ್ಮಿಷನ್ ಸಿಕ್ಕದು. ಎಡ್ಮಿಷನ್ ಸಿಗಬೇಕಾದ್ರೂ ನಮ್ಮ ಗುಣಗಳಲ್ಲಿ ಸತ್ವಗುಣ ಹೆಚ್ಚಿರ್ಬೇಕಂತಾರೆ. ಇವತ್ತು ನಾ ಅಲ್ಲಿಂದ ಇಲ್ಲಿ ತನಕ ಬರಬೇಕಾದ್ರೂ ನಾ ಸತ್ವಗುಣದೊಳಗೆ ಇದ್ದೀನಿ ಅಂತೇಳಿ ನಾವು ಮಹಾರಾಜರ ಒಂದು ಪಂಥದೊಳಗೆ ಇದ್ದೀನಿ ಅಂಥೇಳಿ ಬಂದೀನಿ. ಹಂಗೆ ನಾವೆಲ್ಲರೂ ಭಾಗ್ಯವಂತರು. ಇಂಥ ಒಂದು ಸಂದರ್ಭದೊಳಗೆ ಈ ಒಂದು ಕಾರ್ಯದೊಳಗೆ ನಾವು ಸತ್ಸಂಗದೊಳಗೆ ಮಗ್ನಾಗ್ಯವು. ನಿನ್ನೆ ಹಿಡ್ದ ಸಾಕಷ್ಟು ಏನಂದ್ರೆ ಆನಂದ ಕೊಡುವಂಥ ಕಾರ್ಯಗಳೇ ಆಗ್ಯಾವಿಲ್ಲೇ. ಮಹಾತ್ಮರು ನಿನ್ನೂ ಏನಪ್ಪ ಅಂದ್ರೆ ತಮ್ಮ ಅಮೃತವಾಣಿಯಿಂದ ನಮ್ಮನ್ನೆಲ್ಲ ಸಂತೋಷಗೊಳಿಸಿದರು. ಇವತ್ತಂತರೂ ನಮ್ಮ ದೇಸಾಯಿ ಗುರುಗಳು ಭಾಳ ಒಂದು ಏನಪ್ಪ ಅಂದ್ರೆ ದೇಸಾಯಿ ಗುರುಗಳು ಪ್ರವಚನ ಕೇಳಬೇಕಾದ್ರೆ ಒಂದು ಪಾತ್ರತಾ ಬೇಕಂತದ. ಹಂಗೆ ಭಾಳ ಆನಂದ ಹೇಳಿದರು. ಖರೆಗೆ ಗದ್ದಲನೇ ಭಾಳ ಆಯ್ತು. ಇರಲಿ ಏನು ಮಾಡೋದು, ಅದಕ್ಕೇನು ಮಾಡಲಿಕ್ಕೆ ಹೊರದ್ರು ಉಪಾಯನೇ ಇಲ್ಲ. ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ ಅಂತಾರೆ. ಮನಿನ ಸಂತೆಯೊಳಗೆ ಮಾಡಿದಾಗಿ ಯಾಕ್ರಿ ಸಮುದ್ರದ ದಡದಲ್ಲಿ ಮನೆ ಮಾಡಿ ನೆರೆತೊರೆಗಳಿಗೆ ಅಂಜಿದರೆ ಅಂತಯ್ಯ ಅಂಥೇಳಿ ಇವೆಲ್ಲ ಜಗತ್ತಿನಾಗ ಇರುವೆ. ಇವು ಇವತ್ತಿನ ದಿವಸ ಸಮರ್ಥರು ನುಡಿಸಿದಂತಹ ಮಹಾಸ್ವಾಮಿ ನುಡಿಸಿದಂಥ 2 ವಿಚಾರಗಳನ್ನು ನಾನು ತಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಸಮಯದೊಳಗೆ ನಾನು ಇದು ಮಾಡ್ಕೋತೀನಿ. ಮುಂದೆ ಇನ್ನು ಗುರುಗಳ ಹಂಗೆ ಸಪ್ಪಳ ಸಂಟ್ಯಾಗ ಮನೆ ಮಾಡಿ ಮನುಷ್ಯ ನಿಶ್ಚಿಂತನಾಗಿರ್ಬೇಕಂತ. ನಿಶ್ಚಿಂತತ ಅನ್ನುವಂಥದ್ದು ನಿಜವಾಗಿಯೂ ಜೀವನದ ಒಂದು ಪರಮ ಗುರಿಯಾಗಿರ್ಬೇಕು ನಮಗೆ. ಅಂದರೆ ನಿಶ್ಚಿಂತೆ ಅಂದ್ರೆ ಚಿಂತೆ ಇರಲಾರ್ದೇ ಇರೋದು. ಚಿಂತೆ ಯಾಕೆ ಮಾಡಬೇಕು? ಒಂದು ಪ್ರಶ್ನೆ, ಚಿಂತೆ ಯಾಕೆ ಮಾಡಬೇಕ್ರಿ? ಅಕಸ್ಮಾತ್ ಚಿಂತೆ ಮಾಡಿ ನಾವು ಅದನ್ನೇನಾರ ಬಗೆಹರಿಸ್ತಿದ್ದೀವಿ ಅಂದರೆ ಮಾಡಬೇಕು. ಯಾವುದೇ ಒಂದು ಸಮಸ್ಯೆಯನ್ನು ನಾವು ಕುತ್ಕೊಂಡು ಒಂದು ಮೂಲ್ಯಾಗ ಕುತ್ಕೊಂಡು ಚಿಂತೆ ಮಾಡಿದೆವು ಅಂತ ತಿಳ್ಕೊರಿ ನೀವು, ಅದು ಬಗೆಹರಿತಿತ್ತಂದ್ರೆ ತಾಸು ಯಾಕೆ 2 ತಾಸು ಮಾಡಿರಿ. ಅದು ನಮ್ಮಿಂದ ಬಗೆನೇ ಹರಿಯೋದಿಲ್ಲ. ಅದು ಬಗೆಹರಿಸೋವ ಯಾವಿದ್ದಾನ? ಮಹಾಸ್ವಾಮಿ ಇದ್ದಾನೆ. ನಾವೇನು ಮಾಡ್ತೀವಿ? ನಾವೇ ಬಗೆಹರಿಸ್ತೀವಿ. ಚಿಂತೆ ಮಾಡ್ಕೊತ ಕೂತು ಬಿಡೋದು. ಏನು ಚಿಂತೆ ಮಾಡೋದು? ಎಷ್ಟು ತಲೆ ಮೇಲೆ ಕೈ ಹೊತ್ಕೊಂಡು ಹಿಂಗೆ ಕೂತು ಬಿಡೋದು. ಎದ್ರ ಚಿಂತೆ? ಇದು ಚಿಂತಾ ಆವರಣ ಅಂಥೇಳಿ ಸಪ್ತ ಆವರಣದೊಳಗೆ ಒಂದು ಆವರಣದ ಇದೊಂದು ಮನುಷ್ಯನಿಗೆ ಆವರಣ. ಇದೊಂದು ಮಾಡ್ಕೊಂಡು ಕೂತು ಬಿಟ್ಟಿರ್ತಾರೆ ಚಿಂತೆ ಮಾಡೋದು. ಎಲ್ಲ ಸಜ್ಜಿದ್ರು ಚಿಂತೆ ಮಾಡ್ತಿರ್ತಾರೆ ನೋಡ್ರಿ ನೀವು. ಹಿಂದೇನೋ ಬಡತನ ಇರ್ತದೆ, ಊಟಕ್ಕೇನು ಸಿಗ್ತಿರೋದಿಲ್ಲ. ಈಗ ಮೃಷ್ಟಾನ್ನ ಭೋಜನ ಬಡಿಸಿರ್ತಾರೆ, ಬಿಸಿದೆಲ್ಲ ಬಡಿಸಿರ್ತಾರೆ. ಖರೆ ಚಿಂತೆ ಮಾಡ್ಕೊತ ಕೂಡ್ತಾನೆ ಇವಂತನ. ಹಿಂದಕ್ಕೆ ನಮಗೆ ಕಟಕ ಬಾಕರಿ ಸಹಿ ಸಿಗ್ತಿದ್ದಿಲ್ಲ. ಈಗ ನೋಡಿ ಹಿಂಗದ, ಏನು ಮಾಡು, ಹಿಂಗೆ ಚಿಂತೆ ಮಾಡ್ಕೊತ ನಾ ಆರಿ ಹೋಗಿಬಿಡ್ತದೆ. ಅದು ಏನು ಉಪಯೋಗ ಅದ ಹಂಗೆ ಅಂತ ಹೇಳ್ರಿ. ಚಿಂತೆ ಮಾಡ್ಕೊತಾನೆ ತಿನ್ನೋದು. ಅಂದ್ರೆ ಚಿಂತೆ ಮಾಡೋದು ಇದೊಂದು ರೀತಿ ಇದಕ್ಕೊಂದು ಇದು ಆಗಿಬಿಟ್ಟಿರ್ತದೆ. ಎಲ್ಲಕ್ಕೂ ಚಿಂತೆ ಮಾಡೋದು. ಹಿಂದಿಂದರ ಚಿಂತೆ ಮಾಡೋದು, ಮುಂದಿಂದರ ಚಿಂತೆ ಮಾಡೋದು. ಹಿಂದಿನ ಚಿಂತೆ ಮುಂದಿನ ಚಿಂತೆಯೊಳಗೆ ಈಗಿಂದ ಏನದಲ್ಲ ಆನಂದ ಅದನ್ನ ಕಳ್ಕೊಂಡು ಬಿಡೋದು. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ. ಓ, ಇವರು ಆಳಂದಿಯೊಳಗೆ ಮಾವುಲಿಯವ್ರ ಸ್ಥಾನದೊಳಗೆ ಇರ್ತಾರೆ ಇವರು. ಈಗ ಅಕಸ್ಮಾತ್ ನಮಗೆ ಸಿಕ್ಕಾರ, ಬಂದಾರ. ಮನುಷ್ಯ ನಿಶ್ಚಿಂತೆ ಆಗಿರ್ಬೇಕು. ಚಿಂತ್ಯಾಕ ಮಾಡತ್ತಿ ಚಿನ್ಮಯನಿದ್ದಾನೆ ಹೇಳ ಪ್ರಾಣಿ ಅಂತ ಗುರುಲಿಂಗಜಂಗ ಮಹಾರಾಜರಂತಾರ. ಅವ ಇದ್ದಾನೆ, ಯಾಕೆ ಚಿಂತೆ ಮಾಡ್ತೀನಿ ನೀನು? ನೀ ಚಿಂತೆ ಮಾಡೋದ್ರಿಂದ ಬಗೆಹರಿತಿದ್ದಂದ್ರೆ ಚಿಂತೆ ಮಾಡು. ನಾವು ಚಿಂತೆ ಮಾಡಿದರೆ ಬಗೆಹರಿಯೋದಿಲ್ಲ. ಮತ್ತು ಅಕಸ್ಮಾತ್ ಹರಿದವ್ರು ಇದ್ರಂತ ತಿಳ್ಕೊರಿ ನೀವು. ಅಂಥ ಒಂದು ನಮಗೆ ಉದಾಹರಣೆ ಇತ್ತಂದ್ರೆ ನಾವು ಚಿಂತೆ ಮಾಡೋಣ. ಯಾರಿಂದನೂ ಬಗೆಹರಿದಿಲ್ಲ. ಸುಮ್ಮನೆ ಚಿಂತೆ ಮಾಡೋದು.
ಪೇಪರ್ ತೊಗೊಂಡು ಬರೋದು ರೊಕ್ಕ ಕೊಟ್ಟು ಅಲ್ಲಿ ಏನೋ ಆಗಿ ಚಿಂತೆ ಮಾಡೋದು. ಎದಕ್ಕೆ ನಮಗೇನು ಆಗ್ಬೇಕಾಗ್ಯದ? ಬಸವಣ್ಣವ್ರಂತಾರ ಪರಚಿಂತೆ ಯಮಗೆ ಏಕೆಯ, ನಮ್ಮ ಚಿಂತೆ ನಮಗೇ ಸಾಲದು. ಕೂಡಲ ಸಂಗಮ ದೇವ ಒಲಿವನು ಒಲಿಯನು ಎಂಬ ಚಿಂತೆ ಹಾಸಲುಂಟು ಹೊದೆಸಲುಂಟು ಅಂತ. ಮೈತುಂಬ ಏನು ಹಸುವಳಿಕೆ ಹೊತ್ಕೊಳ್ಳಿಕ್ಕೆ ಪೂರ್ಣ ಏನಾಗ್ಯದ ನಮಗೆ? ಮಹಾಸ್ವಾಮಿ ಒಲ್ದಾನೋ ಒಲಿದಿಲ್ಲೋ ಅನ್ನುವಂಥ ಚಿಂತೆ ನಮಗೆ ಹತ್ತಬೇಕದು. ಎಷ್ಟು ದಿವಸ ನಾವು ಮಹಾಸ್ವಾಮಿ ಭಕ್ತಿ ಮಾಡ್ಲಿಕ್ಕತ್ತೇವು, ಎಂದರೆ ಒಲ್ದಿಪ್ಪ ಭಗವಂತ ನೀನು, ಯಾವಾಗ ಒಲಿತಿ ನೀನು? ನಿನ್ನ ದರ್ಶನ ನನಗೆ ಯಾವಾಗ ಆಗಬೇಕು? ಎಂದಾಗ್ತದೆ? ಎಲ್ಲಿ ತಪ್ಪಲಿಕ್ಕತ್ತ ನಾನು? ನಮ್ಮ ಒಳಗೆ ಹೊಕ್ಕ ನಾವು ಒಮ್ಮೆರೆ ಶೋಧ ಮಾಡೇವನ್ರಿ, ಹೇಳ್ರಿ, ವಿಚಾರ ಮಾಡಿ. ಆದ್ರೆ ನಾವು ಮಂದಿನ ಶೋಧ ಮಾಡ್ಲಿಕ್ಕೆ ನಾವು ಇಷ್ಟು ತಯಾರಿದ್ದೇವಲ್ಲ, ಮತ್ತೊಬ್ಬರು ಶೋಧ ಮಾಡಿದ್ರಾಗ ನಮ್ಮ ಇಡೀ ಆಯುಷ್ಯನೇ ಹೋಗ್ಲಿಕ್ಕತ್ತದ. ಖರೆ ನಮ್ಮ ಒಳಗೆ ನಾವು ಹೊಕ್ಕ ನೋಡೇ ಇಲ್ಲ. ದೋಷ ಥೇವಿ ಪುಡಿಲಾಸಿ ತೇಚಿ ಸ್ವಯೇ ಆಪಣಾಪಾಸಿ ಐಸೆ ನ ಕಡೆ ಜಯಾಸಿತೋ ಏಕ ಪಡತ ಮೂರ್ಖ ಅಂತೇಳಿ ಸಮರ್ಥರಂತಾರೆ. ಎದುರಿನವ್ರಿಗೆ ದೋಷ ಕೊಡೋದು, ಆ ದೋಷ ನಿನ್ನಂತಲೇನೋ ಅಂತದ್ದು ನೀನು ಮರ್ತೇ ಬಿಡೋದು. ಅದನ್ನು ನಂತಲ್ಲಿ ಇರ್ತದ, ಇದ್ರೂ ಸಹಿತ ಮತ್ತೊಬ್ರಿಗೆ ದೋಷ ಕೊಟ್ಕೋತ ಹೋದೆ ಅಂದ್ರೆ ನೀವೊಬ್ಬ ಕಲಿತ ಮೂರ್ಖ ಅಂತ ತಿಳ್ಕೊ. ಮತ್ತೊಬ್ಬರು ಚಿಂತೆ ಮಾಡಿ ಏನು ಮಾಡವ? ಅವರವರ ಸದಾಚರಣೆ ಅವರವರಿಗೆ, ಅವರವರ ದುರಾಚರಣೆ ಅವರವರಿಗೆ. ಅವರವರ ಸದಾಚರಣೆ ನಮಗೇನು ಮೋಕ್ಷವ ಕೊಟ್ಟಿತ್ತು, ಅವರವರ ದುರಾಚರಣೆ ನಮ್ಮನ್ನೇನು ಭವದಲ್ಲಿ ತಳ್ಳಿಬಿಟ್ಟಿತ್ತು. ನಮ್ಮ ಲಕ್ಷ್ಯ ಲಾಂಛನದಲ್ಲಿ. ನಮ್ಮ ಲಕ್ಷ್ಯ ಎಲ್ಲಿರಬೇಕು? ಮಹಾಸ್ವಾಮಿಯ ಚರಣದವಾಗಿರ್ಬೇಕು, ಸದ್ಗುರುನಾಥನ ಚರಣದವಾಗಿರ್ಬೇಕು. ನಮ್ಮ ಲಕ್ಷ್ಯ ಆ ಕಡೆ ಇತ್ತಂದ್ರೆ ಅವನ ಲಕ್ಷ್ಯ ನಮ್ಮ ಕಡೆ ಇರ್ತದೆ ಇನ್ನು ತಿಳ್ಕೊಬೇಕು ನಾವು. ಎಲ್ಲಿ ತನಕ ನಮ್ಮ ಲಕ್ಷ್ಯ ಮಹಾಸ್ವಾಮಿ ಕಡೆ ಇರ್ತದೆ, ಅಲ್ಲಿ ತನಕ ಅವನ ಲಕ್ಷ್ಯ ನಮ್ಮ ಕಡೆ ಇರ್ತದೆ. ನಮ್ಮ ಲಕ್ಷ್ಯ ಲಾಂಛನದಲ್ಲಿ, ನಿಮ್ಮ ಲಕ್ಷ್ಯ ನಮ್ಮ. ದೇವ ಮಗನಿಗಾದ ನೋವು ತಂದೆ ತಾಯಿಗಳಿಗಲ್ಲದೆ ಅನ್ಯರಿಗೆಲ್ಲಿಹುದೋ ಕಪಿಲ ಸಿದ್ಧ ಚನ್ನ ಮಲ್ಲಿಕಾರ್ಜುನ. ನಮಗಾದಂಥ ನೋವು, ಮಕ್ಕಳಿಗಾದಂಥ ನೋವು ಯಾರಿಗಿರ್ತದ್ರಿ? ಅದು ಮಕ್ಕಳಿಗಾದಂಥ ನೋಹ ತಂದೆ ತಾಯಿಗಳಿಗೆ ಅಷ್ಟೇ ಇರ್ತದೆ. ಹೊರಗಿನವ್ರ ಮುಂದೆ ನೀವು ಗೋಳೆ ಆಡಿದ್ರೆ ಅಂದರೆ ಅವ್ರು ನಗ್ತಾರೆ. ಅವರು ಮುಂದೆ ನಿಮ್ಮ ಮುಂದೆ ಅಂತಾರೆ ಹಂಗೆ ಆಗಬಾರ್ದಾಗಿತ್ತಪ್ಪ ಅಂತಾರೆ. ಮುಂದೆ ನೀವು ಹೋದ ಕೂಡಲೇ ಹಂಗಾಗಿ ನೋಡಿ ಬರೋಬ್ಬರಾಗ್ಯದಿಲ್ಲ ಅಂತಾರೆ ಹೊರಗಿನವ್ರು. ಹೌದಲ್ರಿ? ಭಾಳ ಮೆರಿತಿದ್ದೀವ, ಹೆಂಗಾಗಿ ನೋಡು. ಅದಕ್ಕೆ ನಾ ಅಂತಿದ್ದು ಅದು ಆಗುದವಮ್ಮೆ ಅಂತ ಮತ್ತದು ಏನು. ಅದಕ್ಕೆ ನಮ್ಮ ಗೋಳಾಟ ಹೇಳ್ಕೋದಿದ್ರು ಸಹಿತ ಮಹಾಸ್ವಾಮಿ ಮುಂದೆ ಹೇಳ್ಕೋಬೇಕು ನಾವು, ಸದ್ಗುರುನಾಥನಿಂದ ಹೇಳು. ದೇವಾಸಿ ಪರಮ ಸಖ್ಯ ಕರಾವೆ ಅಂತಾರೆ ಸಮರ್ಥರಂತಾರೆ. ಸಖ್ಯ ಭಕ್ತಿ ಒಳಗೆ ದೇವಾಸಿ ಪರಮ ಸಖ್ಯ ಕರಾವೆ. ಮಹಾಸ್ವಾಮಿ ಜೋಡಿ ಸಖ್ಯತ್ವ ಹೆಂಗೆ ಮಾಡ್ಬೇಕಂದ್ರೆ ಪವಿತ್ರವಾದಂಥ ಸಖ್ಯತ್ವ ಮಾಡಬೇಕು. ಹಿತ ಗುಜ ತಯಾಸೀಚ ಸಾಂಗಾವೆ. ನಿನಗಾಗುವಂಥ ಹಿತ, ನಿನಗಿರುವಂಥ ಸಮಸ್ಯೆಗಳು ಅವನ್ನೆಲ್ಲ ಯಾರ ಮುಂದೆ ಹೇಳಿ? ನೀನು ಮಹಾಸ್ವಾಮಿ ಮುಂದೆ ಹೇಳು. ಹಿತ ಗುಜ ತಯಾಸೀಚೆ ಸಾಂಗಾವೆ ಆಠವೇ ಭಕ್ತಿ ಚೇ ಜಾಣಾವೆ ಲಕ್ಷಣ ಐಸಿ. 8ನೇ ಭಕ್ತಿ ಆಗಿರುವಂಥ ಸಖ್ಯ ಭಕ್ತಿಯ ಲಕ್ಷಣ ಹಿಂಗದ. ಅದು ಅದಕ್ಕೆ ಒಮ್ಮೆ ನಾವು ಒಬ್ಬರ ಆಧೀನದೊಳಗೆ ಬದುಕಲಿಕ್ಕತ್ತೇವು. ಈಗ ನಾವು ಯಾರ ಆಧೀನದಾಗ ಬದುಕಲಿಕ್ಕತ್ತೇವು? ಮಹಾಸ್ವಾಮಿ ಆಧೀನದಾಗ. ನಮ್ಮ ಮಾಲಕ್ ಯಾರು? ನಮ್ಮ ಯಜಮಾನ್ ಯಾರು? ಮಹಾಸ್ವಾಮಿ. ಮತ್ತು ಅವನ ಮುಂದೆ ಹೇಳಲಾರ್ದ ಅವ್ರ ಮುಂದೆ ಇವ್ರ ಮುಂದೆ ಹೋಗಿ ಒಬ್ಬ ವಾಚ್ಮನ್ ಇರ್ತಾನೆ, ಗೇಟ್ ಕೀಪರ್ ಇರ್ತಾನೆ, ಅವನ ಮುಂದೆ ಹೇಳ್ಕೊತ ಕೂತ್ರೆ ಆಗ್ತಾನೆ. ಹೌದು, ನಮಗಾದಂಥದ್ದು ಏನೇ ಇದ್ರು ಸಹಿತ ಮಹಾಸ್ವಾಮಿ ಮುಂದೆ ಹೇಳೋದು. ತಾಯಿ ಮುಂದೆ ಕೂಸು ಹೇಳಲಿಕ್ಕೆ ಏನ್ರಿ ಹಿಂದೆ ಮುಂದೆ ನೋಡ್ಕೋತದನ್ನು ಹೇಳ್ರಿ. ತಾಯಿ ಮುಂದೆ ಕೂಸ ಇದನ್ನು ಹೇಳಬೇಕು ಹೇಳಬಾರ್ದು ಅಂತ ವಿಚಾರ ಮಾಡೋದಿಲ್ಲ. ಹೇಳ್ರಿ, ಎಲ್ಲ ಹೇಳ್ರಿ, ಎಲ್ಲ ಹೇಳ್ರಿ. ಅವು ನಿಮಗೆ ಏನು ಕೊಡ್ಬೇಕು ಅದನ್ನೇ ಕೊಡ್ತಾನೆ. ದೇವ್ರುಗಳು ಏನು ಮಾಡ್ತಾರೆ? ನೀವು ಬೇಡಿದ್ದು ಕೊಡ್ತಾರೆ. ಸದ್ಗುರುನಾಥ್ ಏನು ಮಾಡ್ತಾನೆ? ಆ ಮಹಾಸ್ವಾಮಿ ನಿಮಗೇನು ಬೇಕು ಅದನ್ನಷ್ಟೇ ಕೊಡ್ತಾನೆ. ಕೊಟ್ಟರೆ ಅವನ ಭಕ್ತಿಯಿಂದ ನೀವು ಅಂತರ ಆಗ್ತಿದ್ರಿ ಅಂದ್ರೆ ಅದನ್ನು ಕೊಡೋದಿಲ್ಲ. ಶಿವ 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 ಸಾಂಬ ಚಿದಂಬರ ಹರ 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 ಸಾಂಬ ಚಿದಂಬರ.
ಹಂಗಾದ್ರೆ ಮಹಾಸ್ವಾಮಿ ಲಕ್ಷ್ಯ ನಮ್ಮ ಕಡೆ ಬರ್ಬೇಕಾದ್ರೆ ನಾವು ಏನು ಮಾಡಬೇಕು? ನಮ್ಮ ಲಕ್ಷ್ಯ ಅದ ಅಂತ ತಿಳ್ಕೊರಿ. ನಮ್ಮ ಲಕ್ಷ್ಯ ಇದ್ರೂ ಸಹಿತ ಅವನ ಲಕ್ಷ್ಯ ನಮ್ಮ ಕಡೆ ಬರಬೇಕಲ್ಲ, ಹೌದಲ್ರಿ? ಅವ ಇನ್ನೊಬ್ರು ಯಾರ ಕಡೆನೋ ಲಕ್ಷ್ಯ ಇಟ್ಟಿರ್ತಾನೋ, ನಾವು ಅವನ ಕಡೆ ಇಟ್ಟಿರ್ತೇವೆ. ಈಗ ದೊಡ್ಡ ಒಬ್ಬರು ಮಿನಿಸ್ಟ್ರ್ ಬಂದಿದ್ರು ಅಂತ ತಿಳ್ಕೊರಿ ನೀವು, ನಾವೆಲ್ಲ ಅವ್ರ ಕಡೆ ಲಕ್ಷ್ಯ ಇಟ್ಟಿರ್ತೇವೆ. ಕರೆ ಅವ್ರು ನಮ್ಮ ಕಡೆ ಇರಬೇಕಾತಂದ್ರೆ ಒಂದು ಏನಾರ ಒಂದು ಲಿಂಕ್ ಬೇಕಲ್ಲ, ಲಿಂಕ್, ಹೌದಲ್ರಿ? ಆ ಲಿಂಕ್ ಇದ್ದರೆ ಮಾತ್ರ ಮಹಾಸ್ವಾಮಿ ಲಕ್ಷ್ಯ ಆ ಕಡೆ ಇರ್ತದೆ. ಅದಕ್ಕೆ ಇವರು ಏಕನಾಥ್ ಮಹಾರಾಜರು ಅಂತಾರೆ, ಹರಿ आवडीने भावे हरी नाम घेसी, आवडीने भावे हरी नाम घेसी, आवडीने हरी नाम घेसी, आवड तुझी चिंता त्यासी सर्व आहे, तुझी चिंता त्यासी सर्व आहे, नको खेद करू कोणत्या गोष्टीच्या, नको खेद करू कोणत्या गोष्टीच्या, नका खेद करू, नका खेद करू कोणत्या गोष्टीच्या, नका खेद करू कोणत्या गोष्टीच्या करू. पती तो लक्ष्मीच्या जानत से, पती तो लक्ष्मीच्या जानत से, नको खेद करू कोणत्या गोष्टीच्या, नका खेद करू, नका खेद करू. सकळ जीवांच्या करीतो संभाळ, सकळ जीवांच्या करीतो संभाळ, तुझ मोकळील ऐसे नाही, तुझ मोकळील ऐसे नाही, नका खेद करू कोणत्या गोष्टीच्या, नका खेद करू कोणत्या गोष्टीच्या, नका खेद. जैसे स्थिती आहे तैसे परी राहे, जैसे स्थिती आहे तैसे परी राहे, कौतुक तो पाहे संचिताचे, कौतुक तो पाहे संचिताचे, नका खेद करू कोणत्या गोष्टीच्या, नका खेद करू कोणत्या. एका जनार्दनी भोग प्रारब्धाच्या, एका जनार्दनी भोग प्रारब्धाच्या, हरी कृपे त्यांच्या नाश झाला, हरी कृपे त्यांच्या नाश झाला, नको खेद करू कोणत्या गोष्टीचा, नका खेद करू कोणत्या गोष्टीचा, हो नका खेद करू कोणत्या गोष्टीचा. ಮರಾಠಿ ನಿಮಗೆ ಭಾಳಷ್ಟು ಮಂದಿ ಬೆಳಗಾವ್ದಾಗ ಇದ್ದವ್ರಿಗೆ ತಿಳಿತದೆ, ಯಾಕಂದ್ರೆ ಮಹಾರಾಷ್ಟ್ರ ಬೌಂಡ್ರಿ ಒಳಗೆ ಇದ್ದೀರಿ. ಯಾವುದ್ರ ಬಗ್ಗೆನೂ ತ್ರಾಸ ಮಾಡ್ಕೋಬೇಡ ಅಂತಾರೆ. ಒಟ್ಟು ಯಾವ್ದು ನಕ ಖೇದಕ್ಕರು ಕೋಣತೆ ಆ ಗೋಷ್ಠಿ. ಯಾಕೆ ಪತಿತೋ ಲಕ್ಷ್ಮೀಚಾ ಜಾಣತಸೆ, ಅವಾಗೆಲ್ಲ ಗೊತ್ತದ, ನೀ ಸುಮ್ಮನೆ ಯಾಕೆ ತ್ರಾಸ ಮಾಡ್ಕೋತಿ? ನಕ ಖೇದಕ್ಕರು ಕೋಣತೆ ಆಗೋ. ಮತ್ತು ಹಂಗಾರೆ ಏನು ಮಾಡು? ಏನೂ ಮಾಡಬೇಡ. आवडीन भावे हरिनाम घेसी, तुझी चिंता त्यासी सर्व आहे. आवडೀನ ಆವಡ ಅಂದ್ರೆ ಪ್ರೀತಿಯಿಂದ ಆ ಮಹಾಸ್ವಾಮಿಯ ನಾಮವನ್ನು ನೀವು ತಗೊಳ್ಳಿಕ್ಕೆ ಶುರು ಮಾಡಬಾರ್ದು. ಇಷ್ಟೇ ಕೆಲಸ, ಮತ್ತೊಂದೇನಿಲ್ಲ. ಆವಡಿನೇ ಬರೇ ಪ್ರೀತಿಲೇ ಅಲ್ಲ, ಅದ್ರ ಜೊತೆ ಭಾವ ತುಂಬು. ಅದ್ರಾಗ ಪ್ರೀತಿ ಒಳಗೆ ಭಾವ ತುಂಬು. ಪ್ರೀತಿ ಒಳಗೆ ಭಾವ ಹೆಂಗೆ ತುಂಬುದ್ರಿ ಗುರುಗಳು? ಪ್ರೀತಿ ಅಂತ ಅದ ಅದ್ರೊಳಗೆ ಭಾವ ಹೆಂಗೆ ತುಂಬುದು ಅಂದ್ರೆ ಮಹಾಸ್ವಾಮಿ ಮೇಲೆ ಪ್ರೀತಿ ಅದ, ಅದ್ರಾಗ ಭಾವ ತುಂಬಿದೆ ಅಂದ್ರೆ
ಮಹಾಸ್ವಾಮಿ ಈಗಿದ್ದಾನ ಅನ್ನುವಂಥದ್ದು ನಿನ್ನ ಖಾತ್ರಿ ಒಳಗೆ ಉಳ್ಕೊಂಡು ಕೂರ್ತದೆ. ನಿನ್ನ ಎದುರಿಗೆ ಮಹಾಸ್ವಾಮಿ ಇದ್ದಾನ ಅಂತ ತಿಳ್ಕೊ. ಈಗಿದ್ದಾನ. ಈಗ ಎಷ್ಟು 265 ವರ್ಷದಿಂದ ಮಹಾಸ್ವಾಮಿ ಇದ್ದ ಅಂತಲ್ಲ, 265 ವರ್ಷದ ಮಹಾಸ್ವಾಮಿ ಇದ್ದ ಅಂತೇಳಿ ಮಹಾಸ್ವಾಮಿ ಕೈ ಮುಗಿದು ಪ್ರೀತಿದು. ಒಮ್ಮೆ ಅವತಾರ ತೊಟ್ಕೊಂಡು ಬಂದು ಹೋದ್ರಿ. ಹಂಗಲ್ಲ, ಈಗೂ ಇದ್ದಾನ ಮಹಾಸ್ವಾಮಿ. ಎಲ್ಲಿದ್ದಾನ ಹಂಗಾರ? ಮುರುಗೋಡದಾಗಿದ್ದಾನ ಅಥವಾ ಇಲ್ಲಿದ್ದಾನ? ಮತ್ತು ಎಲ್ಲಿದ್ದಾನ ಹಂಗಾರ ಅಂದರೆ ಎಲ್ಲ ಕಡೆ ಇದ್ದಾನ. ಎಲ್ಲ ಕಡೆ ಅಂದರೆ ಎಲ್ಲೆಲ್ಲಿದ್ದಾನ? ಅಣುರೇಣು ತೃಣಕಾಷ್ಟದೊಳಗಿದ್ದಾನ. ಅಣುರೇಣು ತೃಣಕಾಷ್ಟದೊಳಗೆಲ್ಲ ಮಹಾಸ್ವಾಮಿನೇ ಇದ್ದಾನ. ನೀ ನೋಡ್ಲಿಕ್ಕತ್ತಿ ಫೋಟೋದೊಳಗಷ್ಟೇ, ನೀ ನೋಡ್ಲಿಕ್ಕತ್ತಿ ಕ್ಷೇತ್ರದೊಳಗಷ್ಟೇ. ಬರೇ ಫೋಟೋದೊಳಗೆ ಕ್ಷೇತ್ರದೊಳಗೆ ಇರುವಂಥ ಸಣ್ಣ ಏನಪ್ಪ ಅಂದ್ರೆ ಇಷ್ಟೇ ಒಂದು ಇದು ಅಲ್ಲದು. ಅವ ಅಣುರೇಣು ತೃಣಕಾಷ್ಟದೊಳಗಿದ್ದಾನ, ಚರಾಚರದೊಳಗಿದ್ದಾನ, ಚಲ ಅಚಲದೊಳಗಿದ್ದಾನ, ನಿತ್ಯ ಅನಿತ್ಯದೊಳಗಿದ್ದಾನ, ಮಿಥ್ಯದೊಳಗಿದ್ದಾನ, ಸತ್ಯದೊಳಗಿದ್ದಾನ. ಎಲ್ಲಿಲ್ಲ ಮಹಾಸ್ವಾಮಿ? ಮತ್ತೆ ಎಲ್ಲ ಇದ್ದಾನ. ನೀನೇ ಎಲ್ಲ ರೂಪ ತಾಳಿರುವಿ, ನಿನ್ನಯ ಧ್ಯಾನ ಮಾಡಲು ಯಾರಿಗೆ ಹೇಳಿರುವಿ? ಒಬ್ಬ ಮಹಾತ್ಮರಂತಾರ, ಮಹಾಸ್ವಾಮಿ ನೀನೇ ಎಲ್ಲ ರೂಪ ತಾಳಿ, ಹಂಗಾರೆ ನಿನ್ನ ಧ್ಯಾನ ಮಾಡಲಿಕ್ಕೆ ಯಾರಿಗೆ ಹೇಳಿಕತ್ತಿ? ಎಷ್ಟು ವಿಚಿತ್ರದ. ಯಾಕ್ರಿ ಗುರುಗಳು? ಎಲ್ಲ ನೀನೇ ಇದ್ದಿ, ನನ್ನೊಳಗೂ ನೀನೇ ಇದ್ದಿ, ಅವರೊಳಗೂ ನೀನೇ ಇದ್ದಿ, ಇವರೊಳಗೂ ನೀನೇ ಇದ್ದಿ. ಕ್ರಿಮಿ ಕೀಟಾದಿಗಳು ಮೊದಲು ಮಾಡ್ಕೊಂಡು ಅದರೊಳಗೂ ನೀನೇ ಇದ್ದಿ. ಹಾಡೋರೊಳಗೂ ನೀನೇ ಇದ್ದಿ, ಹೇಳೋರೊಳಗೂ ನೀನೇ ಇದ್ದಿ, ಕೇಳೋರೊಳಗೂ ನೀನೇ ಇದ್ದಿ. ಮತ್ತು ನಿನ್ನ ಧ್ಯಾನ ಮಾಡಂತ ಹೇಳ್ತಿಲ್ಲ, ಯಾರಿಗೆ ಹೇಳಿ ಅಂತ? ಯಾರಿಗೆ ಹೇಳ್ತಿ? ನೀನೇ ಎಲ್ಲ ರೂಪ ತಾಳಿರುವಿ, ನಿನ್ನಯ ಧ್ಯಾನ ಮಾಡಲು ಯಾರಿಗೆ ಹೇಳಿರುವಿ? ಹಂಗಾಗಿ ನೀ ಎಲ್ಲೆಲ್ಲಿದ್ದಿ ಅಂತಂತ ಹೇಳ್ತಾರವ್ರು ಮಹಾತ್ಮರು. ಇಂಥ ಎಲ್ಲ ಅನುಭವ ನಮಗೂ ಬರಬೇಕು. ಶಿವ 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 ಸಾಂಬ ಚಿದಂಬರ. ಓ, ನೀನೇ ಎಲ್ಲೆಲ್ಲಿದ್ದೀಪ್ಪ ಹಂಗಾರ? ನನ್ನ ಧನಿ ಒಂದು ಹಿಡ್ಕೊಂಡು ಕೂತರು, ಏನು ಮಾಡೋದು? ಹಿಂಗೆ ಎಂದೂ ಆಗಿಲ್ಲ, ಖರೆ ಆಗ್ಯದ, ಏನೂ ಮಾಡ್ಲಿಕ್ಕೆ ಬರೋದಿಲ್ಲ. ಮಾತಾಡಿದರೆ ತಿಳಿತಲ್ಲ ನಿಮಗೆ. ಎಲ್ಲಿದ್ದಾನ? ಲಕ್ಷ ಕೊಡ್ರಿ, ಲಕ್ಷ ಕೊಡ್ರಿ. ಲಕ್ಷ ಅಲಕ್ಷತನ ಆದರೆ ಎಷ್ಟೋ ತನಕ ಹೇಳೋದು ಹೇಳ್ರಿ ನೀವು. ಸ್ವಲ್ಪ ಸಮಯ 1:15 ತನಕ ಆಯಿತು. ಇನ್ನೊಂದು 15 ನಿಮಿಷ. ನೀನೇ ನಭ, ರವಿ, ಚಂದ್ರ, ಆತ್ಮನು. ನೀನೇ ಕ್ಷಿತಿ, ಜಲ, ಅನಲ, ಮಾರುತ. ನೀನೇ ಸುರ, ನರ, ಪಶು, ಮೃಗ, ದ್ವಿಜ. ನೀನೇ ತೃಣ, ಕ್ರಿಮಿ, ಕಾಷ್ಟ, ಶಿಲೆಸ. ಮತ್ತು ಉಳಿತೇನು ಜಾಗ ಹೇಳಿ? ಎಲ್ಲಿ ಉಳಿದಿಲ್ಲ. ಹಂಗೆ ಎಲ್ಲ ಕಡೆ ಮಹಾಸ್ವಾಮಿ ಇದ್ದಾನಂತ ತಿಳ್ಕೊಂಡು ಅವನ ನಾಮವನ್ನು ಔಡಿಚೆ ಅಂದ್ರೇನು? ಪ್ರೀತಿಯಿಂದ ಬೇಕಂತೇಳಿ. ಹೆಂಗೆ ನಾವು ಪಿಜ್ಜಾ ಗಿಜ್ಜಾ ತರಿಸಿದ ಕೂಡಲೇ ಬೇಕಂತ ತಿಂತೀರಿಲ್ಲ ನೀವು ರೊಕ್ಕ, ಹಂಗೆ ಬೇಕಂತ. ಪರಮಾರ್ಥ ನಾವು ಹೆಂಗೆ ಮಾಡಬೇಕು? ಔಡಿಚ್ಚೆ ಪರಮಾರ್ಥ ಮಾಡಬೇಕು, ಸೌಡಿಚ್ಚೆ ಅಲ್ಲ. ಅವಡದಿಂದ ಹರಿನಾಮ ಘೇಸಿ ಅಂದ್ರೆ ಮಹಾಸ್ವಾಮಿ ತಗೊಳ್ಳಿ. ತುಜಿ ಚಿಂತಾ ತ್ಯಾಸಿ ಸರ್ವಾಯ. ನಿಮ್ಮ ಚಿಂತೆ ಅವ್ರಿಗೆಲ್ಲ ಅದ. ಇದನ್ನು ಲಕ್ಷದಾಗ ಇಟ್ಕೊಂಡು ಬಿಡ್ರಿ ನೀವು. ಬ್ಯಾರೆ ಅದು ಯಾರು ಅದನ್ನ ಬಗೆಹರಿಸೋ ಮಾತಲ್ಲ. ತುಜಿ ಚಿಂತಾ ತ್ಯಾಸಿ ಸರ್ವಾಯ. ನಕೋ ಖೇಮಕರು ಕೋಣತೆ ಆಗೋಷ್ಟಿದೆ. ಯಾವ ವಿಷಯದ ಬಗ್ಗೆನೂ ಕೆಟ್ಟ ತ್ರಾಸ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ನೀವು. ಏನಾಗೋದೆಲ್ಲ ಒಳ್ಳೆಯದಕ್ಕೆ ಆಗ್ತದೆ. ಏನಾಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ. ಮುಂದೆ ಏನಾಗುವುದೆಲ್ಲ ಒಳ್ಳೆಯದೇ ನಮ್ಮನ್ನು ಮಾಡ್ತಿರ್ತದೆ. ಇಷ್ಟು ತಿಳ್ಕೊಂಡು ಬಿಡ್ರಿ. ಭಗವದ್ಗೀತಾ ಸಾರನು ಇಷ್ಟೇ ಅದ.
ಮಹಾತ್ಮರು ಹೇಳುವಂಥ ಸಾರು ಇಷ್ಟೇ ಅದ. ನಾವು ಹುಟ್ಟಿದ ನಕ್ಷತ್ರದ ಮೇಲೆ ನಮ್ಮ ಕುಂಡ್ಲಿ ತೆಗಿತಾರಿಲ್ರಿ. ಹುಟ್ಟಿದ ನಕ್ಷತ್ರ ಮೇಲೆ ಯಾಕೆ ತೆಗಿತಾರಂದ್ರೆ ಆ ನಕ್ಷತ್ರ ನಮ್ಮ ಇಡೀ ಜೀವನದ ಒಂದು ಭವಿಷ್ಯವನ್ನು ಹೇಳ್ತಿರ್ತದೆ. ಯಾವ್ಯಾವ ಕ್ಷಣದಾಗ ಏನೇನಾಗೋದದ, ಹೆಂಗೆ ಆಗೋದದ, ಎಲ್ಲ ಅದ್ರಾಗ ಪೂರ್ಣ ಬರೇ ಒಂದು ನಕ್ಷತ್ರದೊಳಗಿರ್ತದೆ. ಅಷ್ಟು ಭಗವಂತನ ಒಂದು ಇದು ಅದ. ಸೃಷ್ಟಿ ಕ್ರಮದೊಳಗೆ ಇಷ್ಟೆಲ್ಲ ವಿಚಿತ್ರದ. ಆ ನಕ್ಷತ್ರದೊಳಗೆ ಈ ಗಣತೆ ಸಮಯ, ನೀವು ಸಮಯ ತಪ್ಪು ಹೇಳಿದ್ರೆ ಅಂದ್ರೆ ಮತ್ತೆಲ್ಲ ತಪ್ಪಾಗಿ ಹೋಗಿಬಿಡ್ತದೆ. ಸರಿಯಾದ ಸಮಯಕ್ಕೆ ಈಗಂತರೂ ಸೀಸನಿಂದಾಗ ಏನು ಸಮಯ ಹೇಳೋದಿರ್ತದೆ. ಆದರೆ ಒಟ್ಟಿನ ಮೇಲೆ ಹುಟ್ಟಿದ ಸಮಯ ನಮ್ಮ ಇಡೀ ಜೀವನದ ಒಂದು ಭವಿಷ್ಯವನ್ನೇ ನಿರ್ಮಾಣ ಮಾಡ್ತಿರ್ತದೆ. ಏನಾಗೋದು ಆಗ್ತಿರ್ತದೆ. ಅದಕ್ಕೇನಂತಾರವರು ಸಕಲ ಜೀವಾಂಚ ಕರಿತೋ ಸಂಬಾಳ. ಎಲ್ಲ ಜೀವಿಗಳನ್ನು ಸಂಭಾಳಿಸ್ಲಿಕ್ಕತ್ತಾನ, ಮತ್ತು ನಿನ್ನೊಬ್ಬನ ಬಿಟ್ಟು ಸಂಭಾಳಿಸ್ತಾನ. ತುಜ ಮೋಕಳಿಲ್ಲ ಐಸೇ ನಾಯಿ. ಶಂಕರಣ್ಣನೊಬ್ಬನ ಬಿಟ್ಟ ಸಂಭಾಳಿಸೋದಂತ ಏನ್ರಿ ಅಂತ ಏನಿಲ್ಲ, ಹಂಗೇನಿಲ್ಲ. ಎಲ್ಲಾರನ್ನೂ ಕೆಟ್ಟ ಕೊಲೆಗಡಕರನ್ನು ಸಂಭಾಳಿಸ್ಲಿಕ್ಕತ್ತಾನ, ತುಡುಗು ಮಾಡೋರ್ನು ಸಂಭಾಳಿಸ್ಲಿಕ್ಕತ್ತಾನ. ಅವರು ತುಡುಗು ಮಾಡೋರಿಗೂ ದೇವರಿದ್ದಾರೆ. ತುಡುಗು ಮಾಡವಂತಾನ, ಇವತ್ತು ತುಡುಗಿಗೆ ಹೊಂಟಿನಪ್ಪ ಮಾರ, ಚಲೋ ಶಿಸ್ತಾಗಿ ಶಿವಂಗೆ ಮಾಡಂತ ಹೇಳ್ತಾರೆ, ತತಾಸ್ತುನೆ ಅಂತಾರೆ. ಹೌದಲ್ಲ? ಮತ್ತು ಎಲ್ಲರನ್ನೂ ಸಂಭಾಳಿಸುವತ್ನಾಗ ನೀ ಯಾಕೆ ತಲೆ ಕೆಡಿಸ್ಕೊತಿ? ಬೆಟ್ಟದ ಮೇಲೆ ಒಂದು ನೆಲ್ಲಿ ಗಿಡ ಇದ್ರು ಸಹಿತ ಅಲ್ಲಿ ನೀರಿಟ್ಟಾನ, ಕಲ್ಲಾಗಿನ ಕಪ್ಪಿಯೊಳಗೆ ನೀರಿಟ್ಟಾನ, ಕಲ್ಲಾಗಿರೋ ಕಪ್ಪಿಗೆ ನೀರ ಆಹಾರ ಇಟ್ಟಾನ. ಮತ್ತು ನಿನಗಿಟ್ಟಿಲ್ಲನ? ಎಂತೆಂಥವ್ರನ್ನ ಸಂಭಾಳಿಸ್ತಾರೆ. ಎಂತೆಂಥ ದುರ್ಘಟನೆದೊಳಗೆ ಎಲ್ಲರೂ ಹೋಗಿರ್ತಾರೆ, ಖರೆ ಒಂದು ಕೂಸು ಹಿಡ್ದಿರ್ತದೆ. ಅವ್ನು ಸಂಭಾಳಿಸ್ಬೇಕಂತ ಮಾಡಿದ್ರೆ ಸಂಭಾಳಿಸ್ತಾನೆ. ಯಾರನ್ನ ಸಂಭಾಳಿಸ್ತಾನೆ? ಯಾರು ನಾನು ನೆನೆಸ್ತಾರೋ ಅವ್ನು ಸಂಭಾಳಿಸ್ತಾನೆ. ಹೌದು. ನಾಮಮಣೆ ತ್ಯಾಸಿ ಉದ್ಧರಿತು. ಏನಂದಾರ ಅವರು? ಯಾರು ನಾಮಸ್ಮರಣೆ ಮಾಡ್ತಿರಲ್ಲ ಅವ್ರನ್ನ ಉದ್ಧಾರ ಮಾಡ್ತಾರೆ. ಸ್ವಚ್ಛ ಹೇಳಿಬಿಟ್ಟಾರೆ. ಎಲ್ಲೇ ಕುಸಗಲ್ದಾಗ ಆ ಬ್ರಹ್ಮ ರಾಕ್ಷಸಕ್ಕೆ ಅವ ಅಂಥೇಳಿ ಮಂದಿ ಇಲ್ಲಿ ಇರಬೇಡ್ರಿ ಮಹಾಸ್ವಾಮಿ ಅಂದ ಕೂಡಲೇ ಅವಾಗಿದ್ನ ಮಾಜಾದ್ ಹಾಕಮನಿ ತ್ರಿಭುವನಿ ಲೋಕ ಅಂಥೇಳಿ ಹೇಳೋತ್ನಾಗ ನಾಮಮಣಿ. ಯಾರು ನಾಮಸ್ಮರಣೆ ಮಾಡ್ತೀರಿ ಅವ್ರು? ಶಿವಾಜಿ ಮಹಾರಾಜರು ಸ್ವಲ್ಪ ಲಕ್ಷ ಕೊಡ್ರೆ. ಶಿವಾಜಿ ಮಹಾರಾಜರು ಹುಕ್ಕೇರಿ ಒಳಗೆ ಸಮಾನ್ಗಢ ಕಟ್ಟಿಸ್ಲಿಕ್ಕೆ ಕಟ್ಟಿದ್ರಂತೆ. ಹುಕ್ಕೇರಿ ಅಂತ ಬರ್ತಲ್ರಿ, ಸಮಾನ್ಗಢ ಅದ್ರ ಹೆಸರು ಸಮಾನ್ಗಢ. ಕಟ್ಟಿಸ್ಲಿಕ್ಕೆ ಕತ್ತಿದ್ರಂತ. ಗಢ ನೋಡ್ಲಿಕ್ಕೆ ಬಂದಿದ್ರು ಶಿವಾಜಿ ಮಹಾರಾಜರು. ನಿಂತಿದ್ರು, ಸಾವಿರಾರು ಮಂದಿ ಗಢ ಕಟ್ಟಲಿಕ್ಕೆ ದುಡಿಲಿಕ್ಕೆ ಕತ್ತಿದ್ರು. ಅವರಂದ್ರು, ನಾ ಈ ಗಢ ಕಟ್ಟಿಸ್ಲಿಕ್ಕೆ ಹತ್ತಿನಂತೇಳಿ ಸಾವಿರಾರು ಕುಟುಂಬಗಳು ಬದುಕಲಿಕ್ಕತ್ತಲ್ಲ ನನ್ನ ಕೈಲಿ ಅಂಥೇಳಿ ಸ್ವಲ್ಪ ಅವ್ರಂತಲ್ಲಿ ಬಂತದ. ಇಷ್ಟು ಬಂದಿದ್ದಕ್ಕೆ ಕಾಳಜಿ ಯಾರಿಗೆ ಹತ್ತು? ನಾವು ಭಕ್ತಿ ಮಾಡಾಗ ನಮಗೆ ಅಹಂಕಾರ ಬಂದ್ರೆ ಕಾಳಜಿ ಗುರುವಿಗೆ ಹತ್ತದ, ಮಹಾಸ್ವಾಮಿಗೆ ಹತ್ತದೆ. ಬಂತು ಹೋಮರ ಇವಾಗ ಅಂತೇಳಿ. ಯಾಕಂದ್ರೆ ನನ್ನನ್ನೇ ದೂರ ಹೋಗುವಂಥ ಟೈಮ್ ಬಂದದ ಇವಾಗ, ಅದಕ್ಕೆ ಅಹಂಕಾರ ಬಂದದ ಅಂತೇಳಿ ಪಟ್ನ ಎಚ್ಚರ ಮಾಡಲಿಕ್ಕೆ ಸಮರ್ಥ ರಾಮದಾಸ್ ಮಹಾರಾಜರಲ್ಲಿ ಜಯ ಜಯ ರಘುವೀರ ಸಮರ್ಥ ಅಂಥೇಳಿ ಅಲ್ಲಿ ಪ್ರಕಟ ಆಗಿಬಿಟ್ರು ಅಂತ ಸಮಾನಗಢದಾಗ. ಗಾಬರಿ ಅದಾವ. ಮಹಾರಾಜರು ಇಲ್ಲಿ ಹಂಗೆ ಬಂದರು ಅಂತೇಳಿ ಸಮರ್ಥರು ಸಾಷ್ಟಾಗಿ ನಮಸ್ಕಾರ ಹಾಕಿದ. ನೀವು ಯಾಕ್ರಿ ಇಲ್ಲಿ ಬಂದ್ರಿ ಅಂದೆ. ಇಲ್ಲ, ಗಡ್ ಕಟ್ಟಿಸ್ಲಿಕ್ಕತ್ತಿ, ನೋಡ್ಕೊಂಡು ಹೋಗ್ಬೇಕು, ನಮ್ಮ ಶಿವಭಾಗ್ಯ ಗಡ್ ಕಟ್ಟಿಸ್ಲಿಕ್ಕತ್ತಾನ ಅಂತ ಬಂದ ನಾನು ಅಂದು ಕೂಲೆ. ಏನೇನು ಮಾಡ್ಲಿಕ್ಕತ್ತಿಪ್ಪ? ಏನೋ ಶಿವ ಅಂತಂದ್ರು. ಎಷ್ಟು ಮಂದಿ ದುಡಿತಾರೋ ನೀನಂತಲೇ ಅಂತಂದ್ರು. ಮಹಾರಾಜ ಎಲ್ಲ ನಡೆದದ್ರಿ. ಭಾರಿ ಆತು ಬಿಡಪ್ಪ, ಮತ್ತು ಇಷ್ಟೆಲ್ಲ ಮಂದಿ ಉಪಜೀವ ನೀನೇ ಮಾಡ್ತೀಯ ಅಂದಂಗೆ ಆತ್ಲ ಈಗ. ಅಷ್ಟಕ್ಕೆ ಅವ್ನು ಸಂಶಯ ಬಂತಿದ್ದು, ಗಾದ್ಲೆ ಹಿಡಿತು ನಮಗಿದು ಅಂತೇಳಿ. ಯಾಕಂದ್ರೆ ಎಷ್ಟು ಮಂದಿ ನೀ ಇಷ್ಟೆಲ್ಲ ಸಂಭಾಳಿಸ್ಲಿಕ್ಕತ್ತಿಲ್ಲ ಅಂತಂದ್ರು. ಮುಂದೆ ಹಂಗೆ ಹೊಂಟಿದ್ರು ನೋಡ್ಕೋತ ಒಂದು ದೊಡ್ಡ ಕಲ್ಲು ಬಿದ್ದಿತ್ತು. ಈ ಕಲ್ಲು ಅದೇನು ಸರಿಸ್ಬಾರ್ದನ ಅಂತಂದ್ರೆ, ಸರಿಸ್ತೀನಿ ರೀ ಹಿಂದಾಗಡೆ ಸರಿಸ್ತೀನಿ. ಹಂಗಲ್ಲ, ಮಾಡೋ ಕೆಲಸನಾಗ ಹಿಂದೆ ಮುಂದೆ ಮಾಡಬಾರ್ದು ಅಂದು. ಮೊದಲು ಅದನ್ನೆಲ್ಲ ಅಡಚಣೆ ಏನು ಬರ್ತದೆ ತೆಗೆದೇ ಬಿಡ್ಬೇಕಂದು ಅಂದೇನಂದ್ರು. ನಿಮ್ಮಂಥಲ್ಲಿ ಕಲ್ಲು ಹೊಡ್ಯಾರು ಚಲೋ ಇದ್ದಾರೆ ಅನ್ನೋದಕ್ಕೆ ಅಂದ್ಕೊಳ್ಳಿ. ಇದ್ದಾರಲ್ರಿ, ಅದು ಕರಿ ಅವನಂತ ಬಂದವ. ನೋಡ, ಇದೇನು ಕಲ್ಲದಲ್ಲ, ಇದು ದೊಡ್ಡದು, ಒಂದು ಗಜ್ಜಿಗೆ 2 ಪಳಕ ಆಗ್ಬೇಕು ನೋಡಂತ. ಆಗಲ್ರಿ ಮಹಾರಾಜರು ಅಂತೇಳಿ 1 ಗಜ್ಜೆ ಹೊಡೆದ, 2 ಪಳಕ ಆತು.
ಒಳಗೊಂದಿಷ್ಟು ಜಾಗ, ಒಂದಿಷ್ಟು ನೀರ, ಒಂದು ಕಪ್ಪು ಜಿಗಿದು ಬಂತು. ಸಮರ್ಥರಂದ್ರು, ಅಲ್ಲೋ ಶಿವಬ, ಇಷ್ಟು ಮಂದಿನಷ್ಟ ಸಂಭಾಳಿಸ್ತಿ ಅಂದ್ರೆ ನೀನು ಕಲ್ಲನ ಕಪ್ಪಿನೂ ಸಂಭಾಳಿಸ್ಲಿಕ್ಕತ್ತಿಲ್ಲ ಅಂತವ್ರು. ಖರೆ ಖರೆ ಅಂದ್ರೆ ನೀನ ನೋಡಪ್ಪ ಬ್ರಹ್ಮ ಅಂತ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು ಶಿವಾಜಿ ಮಹಾರಾಜರು. ಮಹಾರಾಜ್ ನನ್ನ ಕಡೆ ತಪ್ಪಾತು. ಹೌದಪ್ಪ ಅಂತಂದರು. ಕಲ್ಲನ ಕಪ್ಪಿಗೆ ನೀರ ಇಟ್ಟಾನ ಭಗವಂತ, ಇವನ್ನೆಲ್ಲ ನಾ ಸಂಭಾಳಿಸ್ದಂತ ತಿಳ್ಕೋದು ಎಂಥ ಮೂರ್ಖತನ ಆಗ್ತದೋ ಶಿವಬ ಅಂತಂದು. ಹಂಗೆ ಸಕಲ ಜೀವಾಂಚ ಕರಿತೋ ಸಂಭಾಳ ತುಜ ಮೂಕಳಿಲ ಐಸೆ ನಾಯಿ. ನಿನ್ನ ಬಿಟ್ಟು ಎಲ್ಲರನ್ನೂ ಸಂಭಾಳಿಸ್ತಾನಂತ ತಿಳ್ಕೊಬೇಡ. ಜೈಸಾ ಸ್ಥಿತಿ ಆಯೇ ತೈಸಾ ಪರಿಣಾಮ. ಹೆಂಗದಲ್ಲ ಹಂಗಿದ್ರು. ಕೌತುಕತೋಪ ಹೇ ಸಂಚಿತಾಚೆ ಅಂತಾರೆ ನೋಡ್ರಿ ಅವ್ರು. ಏಕನಾಥ್ ಮಹಾರಾಜರು ನಮ್ಮ ಜೀವನದಾಗ ಏನು ಇಂಥವು ಎರಡು ತೊಡ್ರೆ ಬರ್ತಾವಲ್ಲ, ನೀ ಹೆಂಗೆ ಅದನ್ನು ನೋಡ್ಬೇಕಂದ್ರೆ ಡೊಂಬರಾಟ ನೋಡಿದಂಗೆ ನೋಡ್ಬೇಕಂತ. ನಾವು ಹೊರಗೆ ನಿಂತು ಬಿಡೋದು. ಡೊಂಬರಾಟದಾಗ ನೋಡ್ರಿ, ಇಷ್ಟ ರಿಂಗ್ನಾಗ 2-3 ಮಂದಿ ಹಾಯ್ತಿರ್ತಾರೆ. ಅದಕ್ಕೇನು ತ್ರಾಸ ಮಾಡಿಕೊಂಡು ಹಾಂಗೆ ಹಿಂಗೆ ಅಂತೀರಿ, ನೋಡ್ತೀರಿ, ಮಜಾ ಮಾಡ್ತೀರಿ, ಹೆಂಗೆ ಆಯ್ತಿರ್ಬೇಕು ಅಂತಂತೀರಿ. ಮತ್ತೊಂದು ₹1 ₹2 ಒಗದ ಹೋಗಿಬಿಡ್ತೀರಿ. ಅದು ಅದನ್ನಾಗ ತಲೆಯಾಗಿ ಹಿಡ್ಕೊಂಡು ಹೆಂಗೆ ಆಯಿದ್ರು ಅಂತ ಏನು ಚಿಂತೆ ಮಾಡ್ತೀರಿ? ಇಲ್ಲ, ಹಂಗಿದ್ರೆ ನೋಡ್ರಲ್ಲ. ಇದನ್ನು ನೋಡ್ರಿ, ಪ್ರಪಂಚದೊಳಗೆ ಹೆಂಗೆ ಬಂದದ ನೋಡು. ಮೊದಲು ಮಾಡ್ಯದ ಬೋಗಿಸ್ಲಿಕ್ಕತ್ತದ, ಮತ್ತಂದಾಗ ಅದಕ್ಕೆ ಯಾಕೆ ಮಾಡೋದು? ಹಿಂದಿನ ಜನ್ಮದಳು ಮುಂದಿನ ಸುದ್ದಿ ಅರಿಯದೆ ಮನಬಂದಂತೆ ನೀಚ ಕೃತ್ಯಗಳ ಮಾಡಿ ಇಂದ್ಯನಿಗೆ ಸುಖವಿಲ್ಲವೆಂದು ಕುಂದಿಟ್ಟು ದೇವಗೆ ಬೈಯುವರೆ ಮೂರ್ಖ. ಆರೇನು ಮಾಡುವರು ಮಾಡಿದ ಕರ್ಮಕ್ಕೆ ಮಾಡಿ ಬಂದದ್ದನ್ನು ಉಣ್ಣಲು ಬೇಕು. ಹಂಗ ಜೈಸಾ ಸ್ಥಿತಿ ಆಯೆ ತೈಸಾ ಪರಿರಾಹೆ ಕೌತುಕ ತೋಪಾಹೆ ಸಂಚಿತಾಚೆ. ಏಕನಾಥ್ ಮಹಾರಾಜರು ಕೊನೆ ಚರಣದಾಗ ಅಂತಾರೆ, ಏಕಾ ಜನಾರ್ಧನಿ ಭೋಗ ಪ್ರಾರಬ್ಧಾಚ ಹರಿಕೃಪೇತ್ಯಾಂಚ ನಾಶಜಾಲ. ಇಲ್ಲೊಂದು ಮಾತು, ಇದನ್ನು ನಾವು ಗಟ್ಟಿ ಹಿಡ್ಕೋಬೇಕು. ಇಷ್ಟೋ ತನಕ ಹೇಳಿದ್ದು ಅಷ್ಟೇ ಅದ. ಈ ಕಡಿಕೆ ಏನಂತಾರೆ ಏಕನಾಥ್ ಮಹಾರಾಜರು, ಏಕಾ ಜನಾರ್ಧನಿ ಭೋಗ ಪ್ರಾರಬ್ಧಾಚ. ಈ ಭೋಗ ಪ್ರಾರಬ್ಧದ ಭೋಗ ನಮಗೇನು ಬಂದದಲ್ಲ, ಅದನ್ನು ಯಾರಾದರೂ ಬಿಡಿಸೋರಿದ್ರೆ ಕೇವಲ ನಿನ್ನ ಸದ್ಗುರು, ನಿನ್ನ ಮಹಾಸ್ವಾಮಿ. ಅವಾಗ ಅದು ಮಾತ್ರ ಅಧಿಕಾರದ. ಉಳುಕಿದವರು ಯಾರೂ ಪ್ರಾರಬ್ಧ ಭೋಗವನ್ನು ಅಳಿಸಲಿಕ್ಕೆ ಸಾಧ್ಯ ಇಲ್ಲ. ಹರಿಕೃಪೇತ್ಯಾಂಚ ನಾಶಜಾಲ. ಅದರ ನಾಶ ಎಲ್ಲಿ ಆಗ್ತದ್ರೆ ಮಹಾಸ್ವಾಮಿ ಸಂತುಷ್ಟಗೊಂಡ ಅಂದ್ರೆ ಅದು ಆ ಕ್ಷಣದೊಳಗೆ ನಾಶ ಆಗ್ತದೆ. ಈಗ ಒಬ್ಬ ಏನೇ ತೊಂದರೆ ಆಗಿತ್ತು ಅಂದ್ರೆ ಅದನ್ನು ಆ ಕಂಪ್ನಿ ಮಾಲಕ್ ಬಗೆಹರಿಸ್ಬೇಕಾಗಿತ್ತು ಅಂದ್ರೆ ಅವ ನನಗೆ ಬಾ ತೊಂದರೆ ಅದನ್ನು ನೌಕರಿ ಬಿಡ್ಬೇಕಂತ ಮಾಡಿನಂತ ಅಂತಾನಂತ ತಿಳ್ಕೊರಿ ನೀವು. ಅವಂತಾನ ಇವು ಬಿಟ್ಟಂದ್ರೆ ನನ್ನ ಕಂಪ್ನಿನ ಮುಳುಗ್ತದೆ ಅಂತ. ನಾವು ಇವು ಬಿಟ್ಟಂದ್ರೆ ನನ್ನ ಕಂಪ್ನಿನ ಮುಳುಗ್ತದ. ಅದಕ್ಕೆ ಅವ್ನು ಏನು ಸಮಸ್ಯೆ ಅದ, ಏನು ಕೊಡೋದು, ಇದ್ರ ಸಹಿತ ಏನು ಕೊಡ್ತೀವಿ ತಗೋ, ಹೋಗಿ ಕೊಡು, ಅದನ್ನೆಲ್ಲ ಕೊಟ್ಟು ಅವ್ನು ಬಗೆಹರಿಸಪ್ಪ ಅಂತೇಳಿ ಅವ್ನ ಸಮಸ್ಯೆ ಬಗೆಹರಿಸ್ತಾನಿಲ್ರಿ. ಎದಕ್ಕೆ ಬಗೆಹರಿಸ್ತಾನಂದ್ರೆ ಅವು ಇರಲಿಲ್ಲ ಅಂದ್ರೆ ನಡೀದಿಲ್ಲ, ಅವು ಇರಲಿಲ್ಲ ಅಂದ್ರೆ ಈ ಕಂಪ್ನಿ ಮುಳುಗ್ತಾರೋ ಅಂಥದ್ದು ಖಾತ್ರಿ ಇರ್ತದೆ. ಹಂಗೆ ಈ ಭಕ್ತಗಾದಂಥ ತೊಂದರೆ ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಅವಾಗ ತೊಂದರೆ ಆಗಬಾರ್ದು, ಅವಾಗ ತ್ರಾಸ ಆಗ್ತದ್ರೆ ನನಗೆ ತ್ರಾಸ ಆದಂಗೆ ಅಂತ ಹಿಂಗೆ ತಿಳ್ಕೊಳ್ಳೋಷ್ಟು ನಾವು ಮಹಾಸ್ವಾಮಿ ಭಕ್ತಿ ಮಾಡಬೇಕು. ಅಷ್ಟು ಅವನ ನಾಮಸ್ಮರಣೆ ಮಾಡಬೇಕು. ಅವನಿಗಾಗಿಯೇ ಬದುಕಬೇಕು. ಕೂತಾಗ ನಿಂತಾಗ ರಾಮರಾಮೆನ್ನು, ನೋಟದೊಳು ನಿದ್ರೆಯೊಳು ರಾಮರಾಮೆನ್ನು, ಯಾವಾಗಲೂ ರಾಮ ನಿನ್ನೊಳಗೆ ಇರುವ ಪ್ರೇಮದಿಂದಲಿ ಕರೆ ಓ ಎಂದು ಬರುವ. ನಿನ್ನೊಳಗೆ ಇದ್ದಾನೆ ಕರೆನಿ, ಅವನು ದೂರ ತಿಳ್ಕೊಂಡು ಅಂತೇಳಿ ಇಟ್ಟು ಸಮಸ್ಯೆ. ದ್ರೌಪದಿ ದ್ವಾರಕಾನಾಥ ಬಾ ಅಂಥೇಳಿ ಸೆರಗ ಹಿಡ್ಕೊಂಡು ಕೂತ್ಲಕ್ಕಿ. ಗಂಡುಗಳು ಸಂಭಾಳಿಸ್ಯಾರೇನು, ಭೀಷ್ಮಾಚಾರ್ಯವ್ರು ಮುದುಕರು ಸಂಭಾಳಿಸ್ಯಾರೇನು ಎಲ್ಲ ನೋಡಿದ್ಲು. ಕಡಿಕ ಯಾರೂ ಸಂಭಾಳಿಸೋದಿಲ್ಲ ಅಂತ ತಿಳ್ಕೊಂಡು ಕೃಷ್ಣ, ದ್ವಾರಕಾಧೀಶ ಕೃಷ್ಣ ಲಘು ಬಾ ಅಂದರೂ ಸಹಿತ ಬರೋದಿಲ್ಲವ. ಕಡಿಕ ಹಾಕ್ಯಾನ್ಲು, ಏನು ನನ್ನ ನೀ ತೇಲ್ಸರ ತುಳಸು, ಮುಳುಗಸರೆ ಮುಳುಗಿಸು ಅಂತ ಕೈ ಬಿಟ್ಲು. ಆ ಕ್ಷಣದೊಳಗೆ ಬಂದ ಕೂಡ ಈಗ ಬಂದು ಏನಂತ ದ್ರೌಪದಿ ಅಂತಾಳ, ಅಣ್ಣನ ಮೇಲೆ ಸ್ವತಃ ಈಗ ಬಂದೇನು, ಎಂಥ ಪರಿಸ್ಥಿತಿ ಆಗಿದ್ದಾಳೆ ನಿನ್ನ ತಂಗಿ, ನಿನಗೇನು ಸ್ವಲ್ಪರೇ ಖಬರ್ ಅದಾನಂತಂದ್ಲು. ಅವಂದ ನಾ ಏನು ಮಾಡಲಿ ಅಂದ, ದ್ವಾರಕಾಧೀಶ ಅಂತ ನೀವು ಅದ್ರಿ, ನನಗೆ ದ್ವಾರಕಾದಿಂದ ಬರಬೇಕಾದ್ರೆ ತಡ ಆಗ್ತದಿಲ್ಲೋ,
ನನ್ನೊಳಗೆ ನಿನ್ನೊಳಗೆ ಇದ್ದನಿಲ್ಲ ನಾನು. ನನ್ನ ಹೃದಯದೊಳಗಿರುವಂಥ ಕೃಷ್ಣ ನನ್ನ ಸಲುವು ಅಂದಿದ್ರೆ ಹಾಗೆ ಎಂದೋ ಸಲುವು ಬಿಡ್ತಿದ್ದ. ನೀನೇ ಮಾಡಿದ ತಪ್ಪು ಅವ್ರು ಸಲುತ್ತಾರನು ಇವ್ರು ಸಲುತ್ತಾರನು ಅಂತೇಳಿ. ಅದಕ್ಕೆ ಜೀವನದೊಳಗೆ ಎಲ್ಲ ಘಟನೆಗಳು ಬಂದರೂ ಸಹಿತ ಸ್ವಾಮಿಯ ಒಂದು ಆಧಾರದೊಳಗೆ ನಾವು ಬದುಕಿದೇವಂದ್ರೆ ಸ್ವಾಮಿನೇ ನನ್ನ ಆಧಾರವನ್ನು ಪರಿಪೂರ್ಣ ಮಾಡಾವ ಅನ್ನುವಂಥ ನಿಶ್ಚಿತವಾದಂಥ ಖಾತ್ರಿ ನಮಗಿತ್ತು ಅಂತಂದ್ರೆ ಅದು ನಿಜವಾದ ಭಕ್ತನ ಒಂದು ಲಕ್ಷಣ ಅನಿಸುತ್ತದೆ. ಮಹಾಸ್ವಾಮಿ ಭಕ್ತಿ ಮಾಡಿ ಸಹಿತ ನಾವು ಗೋಳಾಡ್ತಿದ್ದೇವಂದ್ರೆ ಮಹಾಸ್ವಾಮಿ ತಪ್ಪಲ್ಲ, ನಮ್ಮ ತಪ್ಪಲ್ಲ. ಅಂದ್ರೆ ಮಹಾಸ್ವಾಮಿ ಅದ್ರ ಬಗೆಹರಿಸ್ತಾನೆ ಅನ್ನುವಂಥದ್ದು ಖಾತ್ರಿ ನಮಗಿರುವುದಿಲ್ಲ. ಅದಕ್ಕೆ ಮಹಾಸ್ವಾಮಿ ಯಾರ ಮುಖಾಂತರ ಯಾರ ಆಶೀರ್ವಾದ ರೂಪದಿಂದಲೇ ಯಾಕಾಗಲ್ಯಾಕ ಸಮಸ್ಯೆಗಳು ನಮ್ಮ ಬಗೆಹರಿತಾವ. ಅಂಥ ಯಾವುದೇ ಸಮಸ್ಯೆಗಳಿದ್ದರೂ ಸಹಿತ ಸಂಗೀತ ಅಕ್ಕವ್ರ ಏನು ಮಹಾತ್ಮರೆಲ್ಲ ಕೂಡ್ಯಾರ. ಇವರು ಮಹಾತ್ಮರು ಇವ್ರು ಏನಂತಾರೆ ಅದಕ್ಕೆ ಪರ್ಸನಲ್ ಅಸಿಸ್ಟೆಂಟ್ಗಳು. ಇವರು ಮಹಾಸ್ವಾಮಿ ಒಪ್ಕೋಬೇಕಾದ್ರೆ ಇವ್ರು ಸಿಗ್ನೇಚರ್ ಮಾಡಬೇಕಾಗ್ತದೆ. ಅದಕ್ಕೆ ಅದಕ್ಕೆ ಮಹಾಸ್ವಾಮಿ ಬೇರೆ ಅಲ್ಲ, ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಬೇರೆ ಅಲ್ಲ, ದಾಸ ರಾಜಾರಾಮ್ ಮಹಾರಾಜರು ಬೇರೆ ಅಲ್ಲ. ಆಗಿ ಹೋದಂಥ ಆತ್ಮ ಸಾಕ್ಷಾತ್ಕಾರಿ ಯಾರು ಮಹಾಪುರುಷರಾಗಿ ಹೋಗ್ಯಾರಲ್ಲ ಅವ್ರು ಯಾರೂ ಬೇರೆ ಅಲ್ಲ. ಎಲ್ಲರ ರೂಪಗಳು ಬೇರೆ ಬೇರೆ ಅವ. ಎಲ್ಲರೂ ಅವತಾರ ಮಾಡಿದಂಥ ಕಾರ್ಯಕ್ಷೇತ್ರಗಳು ಬೇರೆ ಬೇರೆ ಅವ. ಎಲ್ಲರೂ ಒಂದೇ ಅಂತೇಳಿ ಎಂದು ನಾವು ತಿಳ್ಕೊಂಡು ಎಲ್ಲರಲ್ಲಿಯೂ ಮಹಾಸ್ವಾಮಿಯನ್ನು ಕಾಣ್ತೇವೆ. ಎಲ್ಲರನ್ನೂ ಮಹಾಸ್ವಾಮಿಗೆ ಹೆಂಗೆ ಪ್ರೇಮ ಮಾಡ್ತೇವೆ ಹಂಗೆ ಮಾಡ್ಲಿಕ್ಕತ್ತೇವೆ. ಎಲ್ಲರ ಅಂತಃಕರಣ ಯಾವಾಗ ಆನಂದಗೊಳಿಸ್ಕೊತ ನಾವು ಬದುಕಲಿಕ್ಕತ್ತೇವೆ ಅಂದ್ರೆ ಹರಿಕೃಪೇತೆ ಅಂಚ ನಾಶಜಾಲ. ಆ ಮಹಾಸ್ವಾಮಿ ಕೃಪೆಯಿಂದ ನಮ್ಮೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತವೆ. ಅಂಥ ಭಾವಿಕ ಕುಟುಂಬ ನಮ್ಮ ದಪ್ದಾರ್ ಸಂಗೀತ ಅಕ್ಕ ಅವ್ರದ್ದು, ಪ್ರಮೋದ್ ಅವರು, ಆಮೇಲೆ ಅವ್ರ ಕುಟುಂಬ ಏನದಲ್ಲ ಮಹಾಸ್ವಾಮಿಯ ಒಂದು ಭಕ್ತಿಯೊಳಗೆ ಅತ್ಯಂತ ಏನಪ್ಪ ಅಂತ ತಲ್ಲೀನವಾಗಿ ಭಕ್ತಿ ಮಾಡ್ಲಿಕ್ಕತ್ತಾರಂತೇಳಿ ಇಷ್ಟು ಖರ್ಚು ಮಾಡ್ಲಿಕ್ಕೆ ತಯಾರಾಗ್ಯಾರ. ಇರ್ಲಿಕ್ಕಂದ್ರೆ ಹೊರಗಿನವ್ರಿಗೆ ಅನ್ನಿಸ್ತದೆ ಹುಚ್ಚು ಹಿಡ್ದು ಏನಂತಾರವರು ಸುಮ್ಮ 25 ವರ್ಷದ ಏನದ ಸುಮ್ಮ ಮಾಡಿ ಒಂದು ಕೇಕ್ ಕಟ್ ಮಾಡಿ ಹೋಗಿ ಮುಗಿದು ಹೋಗ್ತಿತ್ತು. ಎಲ್ಲ ಕೂಡಿಸಿ ಒಂದು ಭಾಳ ಆದ್ರೆ ಒಂದು 400-600 ರೂಪಾಯಿದಾಗ ಮುಗಿದು ಹೋಗ್ತಿತ್ತು. 10-20 ಸಾವಿರ ರೂಪಾಯಿ ಖರ್ಚು ಮಾಡುವ ಅವಶ್ಯಕತೆ ಏನು ತಲೆನೇ ಇಲ್ಲ ಅಂತೇಳಿ ಅವರು ಅಂತಾರೆ. ಏನು ಇದು ಪೂರ್ಣ ನಮ್ಮ ಪುಣ್ಯದ ಗಂಟು ಕಟ್ಟುವಂಥ ಕಾರ್ಯ ಅವ್ರು ಮಾಡ್ಲಿಕ್ಕತ್ತಾರ. ಆ ಪುಣ್ಯದ ಒಂದು ಪ್ರಭಾವದಿಂದ ಅವರೆಲ್ಲ ಇಚ್ಛೆಗಳು ಮಹಾಸ್ವಾಮಿ, ಆ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ನಮ್ಮ ಎಲ್ಲರೂ ಏನಂದ್ರೆ ಸಮರ್ಥ ರಾಮದಾಸ್ ಮಹಾರಾಜರು ಅವರೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಲಿ. ಅವರು ಆನಂದದಿಂದ ಏನಪ್ಪ ಅನ್ನೋದು ಅನಂತ ಕಾಲದ ಒಳಗೆ ಅವ್ರ ಕುಟುಂಬ ಆನಂದದಿಂದ ಮುಂದುವರಿಲಿ ಅಂತ ಒಂದು ಸುಖ ಸಮೃದ್ಧಿ ಅವ್ರ ಕುಟುಂಬದಾಗ ಇರಲಿ ಅಂತ ಹೇಳ್ಕೊತ ಕೊನೆ ಚರಣ. ಹರಿ ಏಕ ಜನಾರ್ದನಿ ಭೋಗ ಪ್ರಾರಬ್ಧಾಚ, ಏಕ ಜನಾರ್ದನಿ ಭೋಗ ಪ್ರಾರಬ್ಧ, ಏಕ ಜನಾರ್ದನಿ ಏಕ ಜನಾರ್ದನಿ ಭೋಗ ಪ್ರಾರಬ್ಧಾಚ, ಏಕ ಜನಾರ್ದನಿ ಭೋಗ ಪ್ರಾರಬ್ಧ, ಏಕ ಜನಾರ್ದನಿ हरी कृपे त्यांच्या नाश झाला, हरी कृपे त्यांच्या झाला. हरी कृपे त्यांच्या नाश झाला, हरी कृपे त्यांच्या नाश झाला, नाश झाला. नको खेद करू कोणत्या गोष्टीचा, नको खेद करू कोणत्या गोष्टीचा, नका खेद करू कोणत्या गोष्टी. पती तो लक्ष्मीच्या जाणत असे, ಲಕ್ಷ್ಮೀಪತಿ ಪತಿ ತೋ ಲಕ್ಷ್ಮೀಚ ಅಂದ್ರೆ ಆ ಲಕ್ಷ್ಮೀಪತಿ ಎಲ್ಲ ತಿಳ್ಕೊಂಡಾನ ಅಂತ ಹಾಕ.
पती तो लक्ष्मीचा जाणत असे, पती तो लक्ष्मीचा जाणत असे. नका केद करू कोणत्या गोष्टी, नका केद करू, नका केद करू कोणत्या गोष्टी, कोणत्या गोष्टी, कोणत्या गोष्टीच्या. अकल्पाई श्वावे तया कुळा माझ्या सगळा हरीच्या दासा. कल्पनेची बाधा न हो कोण काळे ही संत मंडळी सुखी असो. अहंकाराच्या वारा न लागो रासा. माझा विष्णुदासा भाविकासी नामा म्हणे तया असावे कल्याण. जामुक निदान पांडुरंग पुंडलिक वरदार विठ्ठल पार्वती पतेश्वर महादेव. राजा आदिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदुंबर सदावास चिदंबर नमोस्तुते. औदुंबर निवासी भक्ताभिमानी राजा आदिराज श्री सद्गुरु शिव चिदंबरेश्वर महाराज की जय. सद्गुरुदास राजा राम महाराज की जय. सकल साधु संत महाराज की जय. जय जय ರಘುವೀರ. ಇಲ್ಲಿವರೆಗೆ ಮಹಾಸ್ವಾಮಿ ನುಡಿಸಿದಂಥ ಎರಡು ವಿಚಾರಗಳನ್ನು ಏಕನಾಥ್ ಮಹಾರಾಜರ ಒಂದು ಅಭಂಗವನ್ನು ಪೀಠಿಕೆಗಾಗಿ ಇಟ್ಟುಕೊಂಡು ಚಿಂತನೆ ನಾವು ನೀವುಗಳೆಲ್ಲ ಮಾಡಿದೆವು. ಮುಂದಿನ ದಿನಮಾನದೊಳಗೆ ಮಹಾಸ್ವಾಮಿಯನ್ನು ನಾವು ಒಲಿಸ್ಕೋಬೇಕಾದ್ರೆ ಆವಡಿನೇ ಭಾವೇ ಹರಿನಾಮ ಘೇಷಿ ಅಂತೇಳ್ಯಾರ. ಪ್ರೀತಿಯಿಂದ ಭಾವದಿಂದ ಮಹಾಸ್ವಾಮಿಯ ನಾಮಸ್ಮರಣೆಯನ್ನು ತಗೊಂಡು ಮಹಾಸ್ವಾಮಿ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ಕೊತ ನನ್ನ ಮಾತಿಗೆ ನಾನು